ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾವು ಮಾಡುವಂಥ ಕೆಲಸಕ್ಕೆ 3 ವೆರೈಟಿ ವಿಘ್ನಗಳು ಬರುತ್ತೆ ಅಂತ ಹೇಳಿದ್ದೆ. ಒಂದು ಹಣಕಾಸಿನಿಂದ ವಿಘ್ನಗಳು, ಹಣದ ವಿಚಾರದಲ್ಲಿ ಬರುವಂಥ ವಿಘ್ನಗಳು, ಇನ್ನೊಂದು ಜನರು ನಮಗೆ ತೊಂದರೆ ಕೊಟ್ಟು ಕೆಲಸ ಮಾಡಬಾರ್ದು ಅಂತೇಳಿ ಸ್ಟಾಪ್ ಮಾಡಿಬಿಡ್ತಾರೆ. ಜನರಿಂದ ಬರುವಂಥ ವಿಘ್ನಗಳು, ಪ್ರಕೃತಿಯಿಂದ ಬರುವಂಥದ್ದು ಗುಡುಗು ಮಿಂಚು ಮಳೆ ಸುನಾಮಿ ಭೂಕಂಪ, ಈ ಥರ ದೋಷಗಳಿಂದ ನಾವು ಮಾಡಬೇಕಂತ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿ ಬಂದ್ಬಿಡ್ತದೆ. ಮೂರನೇದು, ನಮ್ಮ ಶಾಪ ಪಾಪಗಳಿಂದ ಆ ಕೆಲಸ ಮಾಡಲಿಕ್ಕೆ ಬಿಡುತ್ತಿಲ್ಲ. ಹಣ ಇದೆ, ಜನಬಲ ಇದೆ, ಆ ನಮ್ಮ ದೋಷ ಇದೆ ಜಾತಕದಲ್ಲಿ. ಆ ದೋಷದಿಂದ ನಾವು ಮಾಡುವಂಥ ಕೆಲಸಗಳು ಸಕ್ಸಸ್ ಆಗ್ತಿಲ್ಲ, ಕಂಪ್ಲೀಟ್ ಆಗ್ತಿಲ್ಲ, ನಾವು ಅಂದ್ಕೊಂಡಾಗೆ ಕೆಲಸ ಆಗ್ತಿಲ್ಲ ಅಂತ ಆಗತ್ತೆ. ಈ ರೀತಿ ದೋಷದಲ್ಲಿ ಸಿಕ್ಕಾಕೊಂಡು ನಾವು ಮನೆ ಕಟ್ಟೋಕ್ಕಾಗ್ತಿಲ್ಲ, ಸೈಟ್ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ, ಮದುವೆ ಮಾಡೋಕ್ಕಾಗ್ತಿಲ್ಲ, ಒಂದು ದೊಡ್ಡ ಶುಭ ಸಮಾರಂಭ ಮಾಡೋಣ ಅಂತೀವಿ, ಮಳೆ ಸಿಕ್ಕಾಬಟ್ಟೆ ಗುಡುಗು ಮಿಂಚಿಂದ ಹಾನಿ, ಅಥವಾ ಯಾರೋ ಸತ್ತೋದ್ರು, ರಜಾ ಡಿಕ್ಲೇರ್ ಆಗೋಯ್ತು. ಉದಾಹರಣೆಗೆ ಈಗ ನಾವು ದಾವಣಗೆರೆಯಲ್ಲಿ ನಾವೊಂದು ವರಾಹಸ್ವಾಮಿ ಮೃತ್ಯುಂಜಯ ಹೋಮ ಮಾಡಬೇಕಾಯಿತು, ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ. ಡಾಕ್ಟರ್ ಮನಮೋಹನ್ ಸಿಂಗ್ ಸತ್ತೋಗ್ಬಿಟ್ರು, ಮಾಜಿ ಪ್ರಧಾನಿಗಳು, ಸ್ಟಾಪ್ ಆಯಿತು ನೋಡಿ. ಆ ಕೆಲಸಕ್ಕೆ ವಿಘ್ನ ಆಗಿ ಬಂತು. ಹೀಗೆ ಹಲವಾರು ಕೆಲಸ, ಹಣ ಇದೆ, ಜನಬಲ ಇದೆ, ನಮ್ಮ ಜಾತಕ ದೋಷ ಇದೆ, ಕೆಲಸ ಆಗ್ತಿಲ್ಲ. ನಮ್ಮ ಜಾತಕ ಎಲ್ಲ ದೋಷ ನಿವಾರಣೆ ಆಗಿದೆ, ಜನರು ಕೂಡ ಸಪೋರ್ಟ್ ಕೊಡ್ತಾರೆ, ಮಾಡ್ರೆ ಅಂತ. ಆದರೆ ದುಡ್ಡೇ ಸಿಗ್ತಿಲ್ಲ ಕೆಲಸ ಮಾಡಲಿಕ್ಕೆ. ದುಡ್ಡಿದೆ, ಜನಗಳು ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ರೀತಿ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಕೆಲಸ ಮಾಡ್ಕೊಳ್ಬೇಕಾದ್ರೆ ಏನು ಮುದ್ರಾ ಮಂತ್ರ ತಂತ್ರ ಮಾಡಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಇಷ್ಟೊತ್ತು ಹೇಳಿದ್ದೆ. ಅದು ಮುಂದುವರಿದ ಭಾಗ ಇವತ್ತು ನಾನು ಮಾಡ್ತಾ ಇದ್ದೀನಿ. ಏನಿದು, ನಾನೇನಾದ್ರು ಕೆಲಸ ಮಾಡಲಿಕ್ಕೆ ಅಂತ ಹೊರಟ್ರೆ ಯಾವನೋ ಬಂದ್ಬಿಟ್ಟು ನೀನು ಬರೋಂಗಿಲ್ಲ, ಬಂದರೆ ಕೈಕಾಲು ಮುರಿದು ಬಿಡ್ತೀನಿ, ಈ ಕೆಲಸಕ್ಕೆ ಕೈ ಹಾಕೋಂಗಿಲ್ಲ, ಇದು ನಮ್ಮದು ಕೆಲಸ, ನೀನು ಬಂದು ಮಾಡಬಾರ್ದು, ನಮಗೆ ಕಮಿಷನ್ ಸಿಗಲ್ಲ, ನಮಗೆ ಹೆಸರು ಬರಲ್ಲ, ನೀವು ಬಂದು ಮಾಡಿದ್ರೆ, ನೀನೇ ಬಂತು ಅಂದರೆ ನಿನ್ನೆ ಕೊಂದುಬಿಡ್ತೀವಿ. ಒಂದು ದೇಹ ಬೆದರಿಕೆ, ಕೈಕಾಲು ಮುರಿತೀನಿ ಅಂತ, ಸಾಯಿಸ್ತೀನಿ ಅಂತ ಹೇಳ್ತಿಲ್ಲ ಅವನು. ಏ ಲಕ್ಷ್ಮೀ ಶ್ರೀನಿವಾಸ್, ಈ ಕೆಲಸಕ್ಕೆ ನೀನೇನ ತಲೆ ಹಾಕದ ಅಂದರೆ ನಿನ್ನ ಕೈಕಾಲು ಮುರಿದು ಬಿಡ್ತೀವಿ ಅಂದರೆ ದೇಹಕ್ಕೆ ಭಂಗ ಮಾಡ್ತೀನಿ ಅಂತ ಬೆದರಿಕೆ, ಇದು ಒಂದು. ಇನ್ನೊಬ್ಬ ಹೇಳ್ತಾನೆ, ಈ ಟೆಂಡರ್ ತೊಗೊಳಂಗಿಲ್ಲ, ಈ ಕೆಲಸ ನೀವು ಮಾಡೋಂಗಿಲ್ಲ, ಇಲ್ಲಿ ಬರೋಂಗಿಲ್ಲ, ಇಲ್ಲಿ ಮನೆ ಕಟ್ಟೋಂಗಿಲ್ಲ, ಇದನ್ನೆಲ್ಲ ಇಲ್ಲೇನೋ ಮಾಡಿದ್ರೆ ಕೊಲೆನೇ ಮಾಡಿಬಿಡ್ತೀನಿ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನು ಕೊಲೆ ಮಾಡಿಬಿಟ್ಟು ಹೋಗ್ತೀನಿ ಅಂತೇಳಿ ಪ್ರಾಣಹತ್ಯೆ, ಕೈಕಾಲು ಮುರಿಯೋದು ಬೇರೆ, ಸಾಯಿಸೋದೇ ಬೇರೆ, ಈ ಥರ. ಮೂರನೇದು, ನೀನೇನಾರು ಮಾಡು, ಶುರು ಮಾಡು, ನೀನು ಕಂಪ್ಲೀಟ್ ಮಾಡಿದ್ರೆ ಅದನ್ನು ನಾನು ತೊಂದರೆ ಕೊಡ್ತೀನಿ ಅಂತ. ಕಂಪ್ಲೀಟ್ ಮಾಡೋಕ್ಕೆ ಬಿಡಲ್ಲ, ಇಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಹೊಡೆದಾಕ್ತೀನಿ, ನಾಶ ಮಾಡ್ತೀನಿ, ನಷ್ಟ ಮಾಡ್ತೀನಿ ಅಂತ ಬೆದರಿಕೆಗಳಿರ್ತದೆ ಕೆಲವರಿಗೆ. ನಾಲ್ಕನೇದು, ಆ ಕೆಲಸ ಮಾಡಿದ್ಮೇಲೆ ನಂಗೆ ಶತ್ರುಗಳು ಸೃಷ್ಟಿ ಆಗ್ಬಿಡ್ತಾರೆ ನೋಡಿ. ಯಾವುದೋ ಒಂದು ಕೆಲಸ ಮಾಡಬೇಕು, ಹೆಣ್ಣು ಹುಡ್ಕಕ್ಕೆ ಅಂತ ಹೋದೆ, ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದರೆ ನಂಗೆ ಆಲೇ ಶತ್ರುಗಳು ಸೃಷ್ಟಿ ಆದರು. ನನ್ನ ಬಗ್ಗೆ ಅಪಪ್ರಚಾರ ಹೇಳಿ ನನಗೆ ಹೆಣ್ಣು ಕೊಡೋದು ಬೇಡ ಅಂತ ಚಾಡಿ ಹೇಳ್ತಾರೆ. ಅವಳಿಗೆ ಗಂಡು ಕೊಡಬೇಡಿ, ಅವಳನ್ನ ಮದುವೆ ಮಾಡ್ಕೊಬೇಡಿ, ಅವಳು ಸರಿ ಇಲ್ಲ, ನಡತೆಗೆಟ್ಟಳು ಅಂತೇಳಿ ಅವಳಿಗೆ ಚಾಡಿ ಹೇಳಿ ಆ ಹುಡುಗನ ಮದುವೆ ಮಾಡ್ಕೊಳ್ಬಾರ್ದು ಅನ್ನೋ ರೀತಿ ಮಾಡ್ತಾರೆ. ಅಲ್ಲಿಗೆ ಅವಳು ಆ ಜಾತಕದಲ್ಲಿ ಶತ್ರುಗಳಿದ್ದಾರೆ ಅಂತ ಆಯಿತು. ಮದುವೆ ಹೆಂಗೆ ಮಾಡ್ತೀಯ ನೋಡು, ನೀನು ಮದುವೆ ಆಗೋಯ್ತಾ ಮಾಡ್ಕೊ, ನೀನು ಹೆಂಗೆ ಬಾಳ್ತೀಯ ಅಂತ ನೋಡು, ನೀನು ಬಾಳಕ್ಕೆ ಬಿಡಲ್ಲ ಅಂಥೇಳಿ ಗಂಡ ಹೆಂಡ್ರು ದಿನ ಕಚ್ಚಾಡಬೇಕು, ಗಂಡ ಹೆಂಡ್ರು ಹೊಡೆದಾಡಬೇಕು ಅಂತೇಳಿ ಮದುವೆ ಆದಮೇಲಿಂದ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿ ಅವರಿಬ್ಬರು ಚೆನ್ನಾಗೇ ಇರಬಾರ್ದು, ಹಂಗೆ ಮಾಡಿಬಿಟ್ಟು ಕೊನೆ ಡೈವರ್ಸ್ ಆಗೋಂಗೆ ಮಾಡಿದ್ದಾರೆ. ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟು ಮಂದಿ ಜಗತ್ತಿನಲ್ಲಿ ತಮಗೂ ಒಳ್ಳೇದಾಗೋದು ಬೇಡ, ಇನ್ನೊಬ್ರಿಗೂ ಒಳ್ಳೇದಾಗೋದು ಬೇಡ ಅಂತ ಸಂಕಲ್ಪ ಮಾಡಿಬಿಟ್ಟಿರ್ತಾರೆ. ನಾನು ಚೆನ್ನಾಗಿಲ್ವಲ್ಲ, ಅವನು ಚೆನ್ನಾಗಿರಬಾರ್ದು ಅಂತ ಆಸೆ. ನೋಡಿ, ಈ ಥರ ಜನ ಇದ್ದಾರೆ. ಅವನು ಕಾರ್ ತೊಗೊಂಡ್ಬಿಟ್ಟನಲ್ಲ, ನನ್ನ ಹತ್ರ ಕಾರ್ ಇಲ್ವ ಅಂತೇಳಿ ಆ ಕಾರು ಹೆಂಗಾರು ಮಾಡಿ ಆಕ್ಸಿಡೆಂಟ್ ಆಗಲಿದ್ದ ದಿನ ಶಾಪ ಹಾಕೋದು, ಬೇಡೋದು, ಇದಕ್ಕಿದಾಗ ಏನೋ ಒಂದು ಡ್ಯಾಮೇಜ್ ಮಾಡೋದು, ಅಸೂಯೆ.
ಹೀಗೆ ನಮಗೆ ಪ್ರಾಣ ಭಯ, ನಾವು ಕೆಲಸ ಮಾಡಿಕೊಟ್ರೆ ಪ್ರಾಣ ಭಯ. ಅವನು ಯಾರೋ ಒಬ್ಬ ಹೇಳಿದಂತೆ, ಮೊನ್ನೆ ವಿಚಾರ ನನಗೆ ಯಾರೋ ಬಂದು ಹೇಳ್ತಾರು, 6 ವರ್ಷದಿಂದ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಒಂದು ಹುಡುಗಿ ಇಬ್ಬರು 6 ವರ್ಷದಿಂದ ಪ್ರೀತಿಸ್ತಿದ್ದಾರೆ. ಮದುವೆ ಮಾಡ್ಕೋಬೇಕು ಅಂತಲೂ ರೆಡಿ ಇದ್ದಾರೆ. ಆದರೆ ಮನೇಲಿ ಒಪ್ತಿಲ್ಲ. ಆ ಹುಡುಗ ನಮ್ಮ ಜಾತಿಯವನಲ್ಲ, ಅವನು ಸರಿಯಾಗಿ ಉದ್ಯೋಗ ಇಲ್ಲ, ಸ್ವಂತ ಮನೆ ಇಲ್ಲ, ನೀನು ಅವನ್ನ ಮದುವೆ ಮಾಡ್ಕೋಬೇಡ ಅಂತೇಳಿ ತಂದೆ ತಾಯಿ ತುಂಬ ಗಲಾಟೆ ಮಾಡಿದ್ದಾರೆ ಮಗಳಿಗೆ. ಆಗ ಅವ್ರೇನು ಮಾಡಿದ್ದಾರೆ, ನನ್ನ ಮಗಳು ಇನ್ನೊಬ್ಬನ ಜೊತೆ ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ತಾಳ ಅಂತೇಳಿ ಅವ್ರ ಕುಟುಂಬದಲ್ಲಿ ಯಾವುದೋ ಒಂದು ಹುಡುಗ ಇದ್ದ, ಅವನಿಗೆ ಮದುವೆ ಮಾಡಲಿಕ್ಕೆ ಏರ್ಪಾಟ್ ಮಾಡ್ತಾರೆ. ಮಗಳಿಗೆ ಇಷ್ಟ ಇಲ್ಲ, ಲವ್ ಮಾಡಿರೋದು ಅವನ್ನ, ಅವಳು ಮದುವೆ ಆಗ್ತಿರೋದು ಇನ್ನೊಬ್ಬನ್ನ, ಅಪ್ಪ ಅಮ್ಮ ತೋರಿಸಿರೋ ಹುಡುಗ. ಕೊನೆಗೆ ಹೆಂಗಾಯಿತು ಅಂತಂದರೆ, ನಾನು 6 ವರ್ಷದಿಂದ ಲವ್ ಮಾಡಿದ್ದೀನಿ, ನನ್ನ ಲವ್ವರ್ನ ನೀನು ಮದುವೆ ಮಾಡಿಕೊಂಡ್ರೆ ನಿನ್ನ ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ತೀನಿ ಅಂತೇಳಿ ಮದುವೆ ಆಗೋ ಹುಡುಗನಿಗೆ ಪ್ರೀತಿ ಮಾಡ್ತೀನಿ ಹುಡುಗ, ಅವನು ಮುಂದೆನೇ ಬಂದು ಗಲಾಟೆ ಮಾಡಿ ಅವ್ನು ಚೆನ್ನಾಗಿ ಹೊಡೆದೊಟ್ಟೋಗಿದ್ದಾನೆ. ಅದು ಹೆಂಗೆ ಮದುವೆ ಮಾಡ್ಕೋತೀಯ ನೀನು, ನಾನು ಲವ್ ಮಾಡಿರೋ ಹುಡುಗಿ ಅವಳು 6 ವರ್ಷದಿಂದ, ನೀವು ಮಾಡ್ಕೊಳಂಗಿಲ್ಲ, ನೀವು ಮಾಡ್ಕೋತೀಯಾ, ನೀನು ಸಾಯಿಸ್ಬಿಡ್ತೀನಿ ನಾನು ಅಂಥೇಳಿ ಸಾಯಿಸೋಕ್ಕೆ ಮುಂಚೆ ಚೆನ್ನಾಗಿ 4-5 ಒಟ್ಟು ಹೊಡೆದ್ಬಿಟ್ಟು ಹೊಟ್ಟೋಗಿದ್ದಾನೆ. ಆಮೇಲೆ ಅದು ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟಾಗಿ ಕೊನೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದಾಗ ಇನ್ಸ್ಪೆಕ್ಟ್ರ್ ಕೇಳಿಬಿಟ್ಟು, ನಿನ್ಗೆ ಯಾರಿಗಿಷ್ಟ ಅಮ್ಮ ಅಂತ ಕೇಳಿದ್ರು. ನನಗೆ ಲವ್ವರೇ ಇಷ್ಟ, ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗ ಬೇಡ ಅಂದ್ಲು. ಕಾನೂನು ಪ್ರಕಾರ ಮೆಚುರಿಟಿ ಆಗಿದೆ, ಮೇಜರ್ ಆಗಿದ್ದಾರೆ, ಅವರು ಒಪ್ಪಿದ ಹುಡುಗನ ಮದುವೆ ಮಾಡ್ಕೋಬೇಕು, ನೀವು ಬಲವಂತ ಮಾಡಿ ಒಪ್ಪಿಸ್ಬೇಡಿ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟ್ರು ಅವರು ಸೇರಿಸಿ ಅವಳು ಯಾರು ಲವ್ ಮಾಡ್ತಿದ್ಲು ಅವನಿಗೆ ಮದುವೆ ಮಾಡಿಸ್ಬಿಟ್ರು ಅವರೇ. ಹೀಗೆ ಪ್ರಾಣ ಭಯ. ಯಾರೋ ಒಬ್ಬ ಒಂದು ಹುಡುಗಿನ ಲವ್ ಮಾಡ್ತಿದ್ದ, ಅವಳು ಇನ್ನೊಬ್ಬನ ಮದುವೆ ಮಾಡ್ಕೊಂಡ್ಬಿಡ್ತಾಳಲ್ಲ ಅಂದ್ಬಿಟ್ಟು ಅವಳಿಗೆ ಆ್ಯಸಿಡ್ ಹಾಕ್ಬಿಟ್ಟಿದಂತೆ. ಆ ಹುಡುಗಿಗೆ ಲೋವರೇ ಆ್ಯಸಿಡ್ ಹಾಕಿದ್ದಾನೆ. ಲೋವರೇ ಕಾಲೇಜಿಗೆ ಒಳಗೆ ಹೋಗಿ ಅವಳು ಹುಡುಗಿನ ಸಾಯಿಸ್ಬಿಟ್ಟು ಬಂದಿದ್ದಾನೆ, ಇನ್ನೊಬ್ಬನ ಮದುವೆ ಮಾಡ್ಕೋತೀನಲ್ಲ ಅಂತೇಳಿ, ನನ್ನ ಲವ್ ಮಾಡಿ ಇನ್ನೊಬ್ಬನ ಮದುವೆ ಮಾಡ್ಕೋತೀಯ ಅಂತೇಳಿ. ಹೀಗೆ ನಮಗೆ ಪ್ರಾಣಕ್ಕೆ ಕುತ್ತು ತರುವಂಥ ವಿಘ್ನಗಳು ಭಾಳಷ್ಟಿದೆ ಜಗತ್ತಿನಲ್ಲಿ. ಯಾವಾಗ ಹುಟ್ಕೋತಾವೋ ಗೊತ್ತಿಲ್ಲ. ಲವ್ ಆದಮೇಲೆ ಬರ್ಬೋದು, ಸತ್ತ ಮೇಲೆ ಬರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಬರ್ಬೋದು, ಹಣಕಾಸು ವಿಷಯದಲ್ಲಿ ಸಾವು ನೋವುಗಳಾಗ್ಬೋದು, ಬೇರೆ ಒಂದು ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಸಾವು ನೋವುಗಳಾಗ್ಬೋದು. ಈ ರೀತಿ ನಮಗೆ ಹಲವಾರು ಸವಾಲುಗಳು ಜಾಸ್ತಿ ಆದಾಗ ಎದುರಿಸುವಂಥ ಶಕ್ತಿ, ನಿಭಾಯಿಸುವಂಥ ಶಕ್ತಿ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಏನೇ ಕೆಲಸ ಮಾಡೋದು ಕೂಡ ಧೈರ್ಯ ಗೆಡಬಾರ್ದು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಇದು ನಮ್ಮ ವ್ಯಕ್ತಿತ್ವ, ನಮ್ಮ ಪರ್ಸನಾಲಿಟಿ. ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ದುಡ್ಡಿನ ಥರನೇ ವರ್ತಿಸ್ಬೇಕು, ಧೈರ್ಯ ಇರಬೇಕು. ಜನಬಲ ಇದೆಯೋ ಗೊತ್ತಿಲ್ಲ, ನನಗೆ MLA MP ಮಿನಿಸ್ಟ್ರು ಅವ್ರು ಇವ್ರು ಪರಿಚಯನೇ ಇಲ್ಲ, ಆದರೂ ಆ ಕೆಲಸಕ್ಕೆ ನಾನು ತಾಕತ್ತಾಗಿ ಧೈರ್ಯವಾಗಿ ನುಗ್ಗಿ ನಾನು ಗೆದ್ದು ಬರ್ತೀನಿ ಅನ್ನೋ ಹುಮ್ಮಸ್ಸು ಇರಬೇಕು. ಮೊಂಡುತನ ಬೇಕು, ಒಳ್ಳೆ ಮಾರ್ಗದಲ್ಲಿ, ಒಳ್ಳೆ ತಂದಲ್ಲಿ. ಹಾಗಂತ ಕೆಲಸ ಮಾಡ್ತಿದ್ದು ಅವ್ನು ಕೊಲೆ ಮಾಡಿ ಬರೋದಲ್ಲ, ಅವನ ಮಗ ಹಾಳು ಮಾಡಿ ಬರೋದಲ್ಲ, ಅದಲ್ಲ ನಮ್ಮ ದೊಡ್ಡ ವಿಶೇಷತೆ. ನಮ್ಮ ವಿಶೇಷತೆ ಏನು, ಎಂಥ ಸಂದರ್ಭದಲ್ಲೂ ಕೂಡ, ಎಂಥ ಸವಾಲುಗಳಿದ್ದರೂ ಕೂಡ ನಾವು ನಿಭಾಯಿಸಿ ಆ ಕೆಲಸ ಕಂಪ್ಲೀಟ್ ಮಾಡಿ ವಿಘ್ನಗಳಿಲ್ದೇ ನಾನು ಜಯ ಗಳಿಸ್ತೀನಿ ಅನ್ನೋ ಒಂದು ವಿಲ್ ಪವರ್, ಕಾನ್ಫಿಡೆನ್ಸ್ನ ಬೆಳೆಸಬೇಕು. ಆಗ ನಮಗೆ ಯಾರೂ ಶತ್ರುಗಳಿರೋದಿಲ್ಲ. ಭಾಳಷ್ಟು ಯುದ್ಧಗಳ ಬಗ್ಗೆ ನಾವು ನೋಡಿದ್ದೀವಿ, ಕೇಳಿದ್ದೀವಿ, ಸಿನಿಮಾದಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ. ಅವನು ಆ ಬಾಣ ಬಿಟ್ಟ, ಆದರೂ ಅವನು ಅಷ್ಟು ಸೈನ್ಯ ಸಾಯಲಿಲ್ಲ, ಜನಗಳು ಸಾಯಲಿಲ್ಲ. ಅವನಿಗಿನ್ನೂ ಗಾಬರಿ ಆಯಿತು, ಇಷ್ಟೆಲ್ಲ ಮಾಡಿದ್ರು ನಾನು ಗೆಲ್ತಾ ಇಲ್ಲ, ನಾನು ಗೆಲ್ಲೋ ಸ್ಥಿತಿಲಿಲ್ಲ ಅಂದಾಗ ಬೇರೆ ಬೇರೆ ಅಸ್ತ್ರಗಳು, ಸರ್ಪಾಸ್ತ್ರ, ನಾಗಾಸ್ತ್ರ, ಗಂಡು ಬೇರುಂಡಾಸ್ತ್ರ, ಹೀಗೆ ಗಜಾಸ್ತ್ರ, ಅಶ್ವಾಸ್ತ್ರಗಳಂತೇಳಿ ಒಂದೊಂದು ಆಯುಧಗಳನ್ನು ಬಿಟ್ಟು ಸೈನಿಕರನ್ನು ಸೋಲಿಸ್ತಾ ಇದ್ರು. ಅವನದೇನಟ, ಅವನದೇನು ಚಾಲೆಂಜು, ಈ ಯುದ್ಧದಲ್ಲಿ ನಾನು ಗೆಲ್ಲೇಬೇಕು, ಹೆಂಗಾರ ಮಾಡಿ ನಾನು ಗೆಲ್ಲಬೇಕು, ಸೋಲ್ಬಾರ್ದು. ಸೈನ್ಯದಿಂದ ಸೋತೋಗ್ತೀನೋ, ರಾಜನ ಬಲದಿಂದ ಸೋತೋಗ್ತೀನೋ, ಎದುರಾಳಿಗಳು ಅಷ್ಟು ಜೋರಾಗಿದ್ದಾರೆ, ಎದುರಾಳಿಗಳ ಅಷ್ಟೊಂದು ಸೈನ್ಯ ಇದೆ, ಎದುರಾಳಿಲಿ ಅಷ್ಟೊಂದು ಅಸ್ತ್ರಗಳಿವೆ, ಎದುರಾಳಿಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ, ಬುದ್ಧಿವಂತಿಕೆ ಇದೆ, ಶೌರ್ಯ, ಇಷ್ಟೆಲ್ಲ ಇದ್ದು ನಾನು ಸೋತೋಗ್ಬಿಡ್ತೀನಲ್ಲ ಅನ್ನೋ ಭಯ ಇರಬಾರ್ದು. ಇಷ್ಟೆಲ್ಲ ಇದ್ದರೂ ಕೂಡ ನಾನು ಯಾವ ರೂಪದಲ್ಲಿ ಗೆಲ್ತೀನಿ ಅನ್ನೋ ಒಂದು ಆಸೆ ಮನುಷ್ಯನು ಬರಬೇಕು. ಮೊನ್ನೆ ಯಾರೋ ಒಬ್ಬರು ನನ್ನ ಹತ್ರ ಬಂದು ಕೇಳ್ತಾಯಿದ್ರು,
ನೋಡಿ 5 ವರ್ಷ ಆಯಿತು ಡೈವರ್ಸ್ ಕೇಸ್ ಆಗಿ, ನನಗೆ ಇನ್ನೂ ಮದುವೆನೇ ಆಗ್ತಿಲ್ಲ, ಡೈವರ್ಸ್ ಕೇಸ್ ಅಪ್ಲೈ ಮಾಡಿಬಿಟ್ಟಿದ್ದಾಳೆ ನನ್ನ ಹೆಂಡ್ತಿ. ನಾನು ಹೆಂಡ್ತಿ ಹೇಳ್ತಾಳೆ ನಾನು ಎಲ್ಲೂ ಮದುವೆ ಆಗಬಾರ್ದಂತೆ. ಏಯ್ ನೀನು ಅದಂಗೆ ಮದುವೆ ಆಗ್ತೀನಿ ನೋಡ್ತೀನಿ, ನೀನು ಮದುವೆನೇ ಆಗಬಾರ್ದು, ನೀನು ನನಗೆ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು, ಅಲ್ಲಿವರೆಗೂ ನಾನು ಡೈವರ್ಸ್ ತಗೊಳ್ಳಲ್ಲ. 3ನೇದು ನೀನೇನು ಮದುವೆ ಆದರೆ ಸುಖವಾಗಿರೋಕ್ಕೆ ಬಿಡಲ್ಲ. ನೋಡಿ 3 ಚಾಲೆಂಜು. ನನಗೆ 1 ಕೋಟಿ ರೂಪಾಯಿ ಕೊಟ್ಟರೆ ಕೇಸ್ ವಾಪಸ್ ತೊಗೋತೀನಿ. 2ನೇದು ನಾನು ಭಾಳ ಹಾಳು ಮಾಡಿದ್ಯಾ, ನೀನು ಜೀವಂತ ಇರೋವರೆಗೂ ನೀನು ಮದುವೆ ಮಾಡ್ಕೊಳ್ಳೋಕೆ ಬಿಡಲ್ಲ ನಾನು, ನೀನು ಮದುವೆ ಮಾಡಿಕೊಂಡ್ರೆ ನೀನು ಹೆಂಡ್ತಿಗೆ ನಾನು ಚಾಡಿ ಹೇಳಿ ನಿನ್ನನ್ನು ಬಿಡುಗಡೆ ಮಾಡಿಸ್ತೀನಿ. 3ನೇದು ಅಪ್ಪಿತಪ್ಪಿ ಮದುವೆ ಆದರೂ ನೀನು ಸುಖವಾಗಿರಬಾರ್ದು, ಆ ರೀತಿ ನಿನಗೆ ಹಿಂಸೆ ಕೊಡ್ತೀನಿ. 4ನೇದು ಏನು ಹೇಳ್ತಾಳೆ ಅಂತ ಗೊತ್ತಾ, ನೀನು ಎಲ್ಲೋದ್ರೂ ನಿನ್ನ ಮಾನ ಮರ್ಯಾದೆ ತೆಗಿಲೇಬೇಕು, ಅದು ಹೆಂಗೆ ಹೋಗ್ತೀಯ ನೋಡ್ತೀನಿ, ಅದು ಹೆಂಗೆ ಬೆಳೀತೀಯ ನೀನು ನೋಡ್ತೀನಿ ಅಂಥೇಳಿ ಒಂದು ಹುಡುಗನಿಗೆ ಥ್ರೆಟ್ಟಿದು. ಈ 4 ಸವಾಲುಗಳಿಗೆ ಅವನ ಹತ್ರ ಇದೆ. 4 ಸವಾಲು. 1 ಕೋಟಿ ರೂಪಾಯಿ ಕೊಡಬೇಕಂತೆ. ಅವ್ನು ಪ್ರೈವೇಟ್ ಕಂಪ್ನಿ ಕೆಲಸ ಪಾಪ ಅವ್ನಿಗೆ 1 ಕೋಟಿ ರೂಪಾಯಿ ಎಲ್ಲಿ ತಂದು ಕೊಡ್ತಾನೆ, ಅವ್ನು ಹೇಳೋಂಗೆ ಕೋರ್ಟ್ ಆರ್ಡ್ರ್ ಆಗಿದೆ ತಿಂಗಳು 2,000 ರೂಪಾಯಿ ಕೊಡಬೇಕು ಅಂತ, ಕೊಡ್ತಿಲ್ಲ ಅವನು, ಕೆಲಸ ಇಲ್ಲ. 2ನೇದು ನೀನು ಹೆಂಗೆ ಮದುವೆ ಆಗ್ತೀಯ ನೋಡ್ತೀನಿ, ಚಾಲೆಂಜ್ ಇದೆ 2ನೇ ಚಾಲೆಂಜ್. 3 ಅಪ್ಪಿತಪ್ಪಿ ಏನೋ ಮದುವೆ ಆಗಿಬಿಟ್ರೆ ನೀನು ಸುಖವಾಗಿರೋಕ್ಕೆ ಬಿಡೋದಿಲ್ಲ. 4ನೇದು ನೀನು ಎಲ್ಲೋ ಹೋದ್ರೂ ನಿಂಗೆ ಮರ್ಯಾದೆ ಸಿಗಬಾರ್ದು, ಜನ ನೀನು ಉಗಿಬೇಕು, ತೂ ಅಂತ ಉಗಿಬೇಕು, ಆ ಲೆವೆಲಿನ ಬಗ್ಗೆ ಪ್ರಚಾರ ಮಾಡ್ತೀನಿ. ಕೊನೆಯಲ್ಲೊಂದು ಹೇಳಿದ್ಲಂತೆ ಕೋರ್ಟಲ್ಲಿ, ಕೌನ್ಸಿಲಿಂಗ್ನಲ್ಲಿ, ನೀನು ಏನಾದರೂ 4 ಮೀರಿ ಆಯಿತು ಅಂದರೆ ನಿನ್ನ ಕೈಕಾಲು ಸೇದೋ ಥರ ಮಾಟ ಮಂತ್ರ ಮಾಡಿಸ್ಬಿಡ್ತೀನಿ, ಮಂಚಾಟ್ಕೊ ಮಲಗಬೇಕು ನೀನು ಸಾಯೋ ತನಕ. ನೋಡಿ ಅವನ ಕೇಳಿ ತಾಲಿ ಕಟ್ಟಿಸ್ಕೊಂಡ್ಬಿಟ್ಟು ಹೆಂಡತಿ ಆದವಳು ಡೈವರ್ಸ್ಗೆ ಅಪ್ಲೈ ಮಾಡಿ ಇದಿಷ್ಟು ಅವನಿಗೆ ಚಾಲೆಂಜ್ ಹಾಕಿದ್ದಾರೆ. ಈ 5 ಚಾಲೆಂಜಲ್ಲಿ ಅವನಿಗೆ ಹೊರಗೆ ಬರಬೇಕು. ಅವಳು ಕಣ್ಮುಂದೆ ಮದುವೆ ಆಗಬೇಕು, ಹೆಂಡತಿ ಜೊತೆ ಚೆನ್ನಾಗಿರಬೇಕು, ಮಕ್ಕಳಾಗಬೇಕು, ಅವನು ಎಲ್ಲೆಲ್ಲಿ ಹೋಗ್ತಾನಲ್ಲ ಸ್ಥಾನಮಾನ ಸಿಗಬೇಕು, ಮತ್ತು ಅವಳಿಗೆ 1 ಕೋಟಿ ರೂಪಾಯಿ ಕೊಡೋಂಗಿಲ್ಲ, ಕೊಡಬಾರ್ದು ಅವಳಿಗೆ. ಅವ್ರ ಅಪ್ಪನ ಮೇಲೆ ತಿನ್ನಕ್ಕೆ ಅನ್ನ ಇಲ್ಲ ಅಂತೆ, ಅಷ್ಟು ಬಡತನ ಅಂತೆ. ಇಲ್ಲಿ ಬಂದುಬಿಟ್ಟು ಭಾಳ ಅತ್ತೆ ಮೇಲೆ ಮಾವನ ಮೇಲೆ ಗಲಾಟೆ, ಗಂಡನ ಕಪಿಬುಷ್ಟಿಗೆ ಇಟ್ಕೊಂಡು ತರೋ ಸಂಬಳ ನಾನು ಕೊಡು ಅಂತಾಳಂತೆ. ನನಗೆ ಮಲೇಷ್ಯಾ ಕರ್ಕೊಂಡೋಗಿ, ನನಗೆ ಸಿಂಗಾಪುರ್ಗೆ ಕರ್ಕೊಂಡೋಗಿ, ನನಗೆ ಆ ಸೀರೆ ತಕ್ಕೊಡು, ನನಗೆ ಈ ಸೀರೆ ತಕ್ಕೊಡು, ಈ ಒಡವೆ ಮಾಡಿಸಿಲ್ಲ ಅಂದರೆ ವಿಷ ಕುಡಿತೀನಿ, ನೇಣು ಹಾಕೊಂಡ್ಬಿಡ್ತೀನಿ, ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಎದುರಿಸಿ ಅವನ್ನ ಒಂಥರ ವೀಕ್ ಮಾಡಿಬಿಟ್ಟಿದ್ದಾಳಂತೆ. ಅವ್ರಿಗೀಗ ಮದುವೆ ಅಂದರೆ ಅಲರ್ಜಿ. ಮದುವೆ ಅಂದ ತಕ್ಷಣ ಬೆಚ್ಚಿಬಿಡ್ತಾನೆ, ಅಯ್ಯಪ್ಪ ಬೇಡಪ್ಪ, ಯಾಕೆ ಇನ್ನೊಂದು ಮದುವೆ ಆಗೋ ಅವಳು ಚಾಲೆಂಜ್ ಮೇಲೆ ಬೇಡಪ್ಪ ಬೇಡ, ಹೆಂಗೆ ಬರ್ತಾವಳು 2ನೇ ನಿಂತು ನಂಗೆ ಗೊತ್ತಿಲ್ಲ ಅಂತ. ಆ ರೀತಿ ಭ್ರಮೆ, ಆ ರೀತಿ ಭಯ, ಆ ರೀತಿ ಖಿನ್ನತೆ, ಡಿಪ್ರೆಷನ್, ಆ ರೀತಿ ದುಗುಡನ ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾಳೆ ಹೆಂಡತಿ ಆದವಳು. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಈಗ ಅವನು ಮದುವೆ ಆಗಲಿಕ್ಕೆ 5 ಸವಾಲಿದೆ. ಇದನ್ನೆಲ್ಲ ಬದಿಗಿಟ್ಟು ಅದೇನು ಮಾಡ್ಕೊತೀವಿ ಮಾಡ್ಕೊಳ್ಳೆ ನೀನು, ನಿನ್ನ ಕಣ್ಣು ಮುಂದೆ ಇನ್ನೊಂದು ಮದುವೆ ಮಾಡ್ಕೊಂಡು ಚೆನ್ನಾಗಿ ಇರ್ತೀನಿ, ಒಳ್ಳೆ ಮಕ್ಳು ತಂದೆ ಆಗ್ತೀನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದೇನು ಮಾಡ್ತೀಯ ಬಂದು ಮಾಡ್ಕೊಳ್ಳೆ ನೀನು, 1 ರೂಪಾಯಿ ಕೊಡಲ್ಲ, 1 ಕೋಟಿ ಕೇಳಿದ್ರೆ ಕೊಡಲ್ಲ, 1 ರೂಪಾಯಿನೂ ಕೊಡಲ್ಲ ಅನ್ನೋ ಆ ಹುಮ್ಮಸ್ಸು, ಆ ತಾಕತ್ತು, ಗತ್ತು, ಧೈರ್ಯ, ಆ ಒಂದು ವಿಲ್ ಪವರು ಬರ್ತಿಲ್ಲ ಅವನಲ್ಲಿ. ಅದರಿಂದ ಇವತ್ತು ಸಮಾಜ ಎದುರಿಸೋರು ಕಂಡ್ರೆ ಎದುರಿಸ್ಬಿಡ್ತಾರೆ. ವೀಕ್ ಮೈಂಡ್ ಬೇಗ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅವನು ತುಂಬ ವೀಕ್ ಮೈಂಡ್ ಹುಡುಗ ಪಾಪ, BE ಮಾಡಿ MTech ಮಾಡಿ ವೀಕ್ ಮೈಂಡ್, ಏನು ಪ್ರಯೋಜನ? ವಿದ್ಯೆ ಇದೆ, ಧೈರ್ಯ ಇಲ್ಲ, ಸ್ಥೈರ್ಯ ಇಲ್ಲ, ಯುಕ್ತಿ ಇಲ್ಲ, ಬುದ್ಧಿ ಇಲ್ಲ, ಜನರಲ್ ನಾಲೆಡ್ಜ್ ಇಲ್ಲ. ಈಗ ಅವನು 5 ಸವಾಲನ್ನ ಎದುರಿಸ್ಬಿಟ್ಟು ಅವ್ನು ಮದುವೆ ಮಾಡ್ಕೋಬೇಕು, ಇಲ್ಲಾಂದರೆ ಮದುವೆನೇ ಆಗಬಾರ್ದು. ಅವನು ಯಾರು ಮನೆ ಕಟ್ಟಕ್ಕೆ ತೊಡ್ತೀನಿ ಸೈಟಲ್ಲಿ ಸುಮ್ಮನೆ ಇದ್ದ, ಪಾಯ ಹಾಕೋರ್ಗೂ ಸುಮ್ಮಿದ್ದ, ಪಾಯ ಹಾಕ್ಬಿಟ್ಟು ಗೋಡೆ ಎಬ್ಬಿಸೋ ಅಷ್ಟರೊಳಗೆ ಪಕ್ಕದಲ್ಲಿ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ದ. ನಮ್ದು ಹಂಗೆ ಹಿಂಗೆ ಇಲ್ಲ 2 ಅಡಿ ಜಾಗ ಒತ್ತಿಸ್ಕೊಂಡ್ಬಿಟ್ಟಿದ್ಯಾ ಅಂತ ಬೇಕು ಅಂತಲೇ ಎಲ್ಲ ಮಾಡಿಬಿಟ್ಟು ಅವನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿ ಅವ್ನು ಮನೆ ಕಟ್ಟಬಾರ್ದು. ಅವ್ನು ಮನೆ ಕಟ್ಟಿದ್ರೆ ಅವ್ನು ನಿಜವಾಗ್ಲೂ ಇರಬಾರ್ದು. 2ನೇ ಚಾಲೆಂಜು. 3ನೇ ಚಾಲೆಂಜು, ನಮ್ಮ ಮಾತು ಮೀರಿ ಅವ್ನು ಮನೆ ಕಟ್ಟಿದ್ರೆ ಅವನಿಗೆ ಕೈಕಾಲು ಮುರಿಬೇಕು, ಸಾಯಿಸಬೇಕು ಅಂತ, ಅದೊಂದು ಚಾಲೆಂಜ್. 4ನೇ ಚಾಲೆಂಜು, ಅವನಿಗೇನಾದರೂ ನಮಗೆ ಮನೆ ಕಟ್ತೀನಿ ಅಂದರೆ ಒಂದು ಅಷ್ಟು ದುಡ್ಡು ಕೊಡಬೇಕು. 10 ಲಕ್ಷ ಕೇಳ್ತಾನಂತೆ. ನನ್ನ ಜಾಗದ ನಾ ಮನೆ ಕಟ್ಕೊಂಡ್ರೆ ಅವ್ನಿಗೆ 10 ಲಕ್ಷ ಕೊಡಬೇಕಂತೆ. ನೋಡಿ ಹಿಂಗಿದೆ ಪ್ರಪಂಚ. 10 ಲಕ್ಷ ಕೊಡಲಿ, ನಾನು ಕೇಸ್ ವಾಪಸ್ ತಗೋತೀನಿ ಅಂತಾನಂತೆ. ಅದು ಹೆಂಗೆ ಕಟ್ತೇನೆ ನೀನು, ಕಟ್ಟಕ್ಕೆ ಹೋಗಬಾರ್ದು ಅಂತೇಳಿ ಆಗಲೇ ಅವನು ಅದ್ಯಾವುದೋ ಕುರಿ ಕೋಳಿ ಎಲ್ಲ ತಂದು ಬಲಿ ಕೊಟ್ಟು ಮೂಳೆ ಮಾಂಸ ಎಲ್ಲ ತಂದು ಹಾಕಿ ಪೂಜೆ ಎಲ್ಲ ಮಾಡಿ
ಅವ್ನು ರಾತ್ರಿ ಪೂಜೆ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡೋಷ್ಟರೊಳಗೆ ಮಾಟ ಮಂತ್ರ ಮಾಡಿದ್ದಾನೆ ಸೈಡ್ಗೆ. ಈಗ ಅವನು ಇದೆಲ್ಲ ಎದುರಿಸಿ ಮನೆ ಕಟ್ಟಬೇಕು ಅಂದರೆ ಅವನಿಗೆ ಬೇಕು ಧೈರ್ಯ ಸ್ಥೈರ್ಯ ಎಲ್ಲ. ನೋಡಿ, ನಮಗೆ ಹಣ ಸಹಾಯ ಇಲ್ಲ, ಹಣ ಬಲ ಇಲ್ಲ, ಜನಗಳಿಗೆ ಗೊತ್ತಿಲ್ಲ, ಕಾರ್ಪೊರೇಟ್ರು, MLA, MP, ಮಿನಿಸ್ಟ್ರು ಇವ್ರ ಬಲ ನನಗಿಲ್ಲ. ಜೊತೆಗೆ ನನಗೆ ವಿದ್ಯಾಬಲ ಇಲ್ಲ, ಒಳ್ಳೆ ವಿದ್ಯೆನೂ ಇಲ್ಲ. ಏನೋ ಒಂದು ಮಾಡೋಣ ಅಂದರೆ ಹಣ ಇಲ್ಲ, ಜನಬಲ ಇಲ್ಲ, ವಿದ್ಯಾಬಲ ಇಲ್ಲ. ನಮ್ಮ ಬಂಧು ಬಳಗದವರಿಂದ ನನಗೆ ಸಹಾಯ ಮಾಡೋ ಜನನೂ ಇಲ್ಲ. ಆದರೆ ಇವತ್ತು ಮನೆ ಕಟ್ಟಬೇಕು, ಇಲ್ಲ ಏನೋ ಒಂದು ಕೆಲಸ ಕೈ ಹಾಕಿದ್ದೀನಿ, ಸಕ್ಸಸ್ ಆಗಬೇಕು ಅನ್ನೋದಾಗಿತ್ತು ಅಂದರೆ, ಈ ಥರ ಶತ್ರುಗಳನ್ನು ಯಾರು ನಮಗೆ ಚಾಲೆಂಜ್ ಮಾಡ್ತಾರೋ, ಯಾರಿಗೆ ನಮ್ಮ ಮುಂದೆನೇ ಬಂದು ಅದೇಂಗೆ ಮನೆ ಕಟ್ತೀಯಾ, ನೀ ಕಟ್ಟೋಕ್ಕಾಗಲ್ಲ, ಅದೇಂಗೆ ಮದುವೆ ಆಗ್ತೀಯಾ, ನೀ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಕೈ ಕಾಲು ಸೇರಿಸ್ಬಿಡ್ತೀನಿ, ನೀನು ನಂಗೆ ಮಾಡಿಬಿಡ್ತೀನಿ ಎಂದು ನಮ್ಮ ಮುಂದೆನೇ ನಮಗೆ ಧೈರ್ಯನ ಹಾಳು ಮಾಡಿದೆ. ಧೈರ್ಯ ಗೆಡಿಸಿದರೆ, ಧೈರ್ಯಕ್ಕೆ ಧಕ್ಕೆ ತಂದಿದ್ರೆ ಅಂಥವ್ರಿಗೆ ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡಿ, ಕೆಲಸನ ಅವ್ರ ಮುಂದೆ ಕಂಪ್ಲೀಟ್ ಮಾಡಿ ಸಕ್ಸಸ್ ಮಾಡಿ ಅವ್ರಿಗೆ ನಾಚಿಕೆ ಆಗಬೇಕು. ಯಾರು ನಮಗೆ ತೊಂದರೆ ಕೊಡ್ತಿದ್ದಾರೋ, ಇಷ್ಟೆಲ್ಲ ತೊಂದರೆ ಕೊಟ್ಟರು ಇವ್ನು ಮಾಡಿಬಿಟ್ನಲ್ಲ, ಇಷ್ಟೆಲ್ಲ ತೊಂದರೆ ಕೊಟ್ಟರು ಮನೆ ಕಟ್ಬಿಟ್ನಲ್ಲ, ಇಷ್ಟೆಲ್ಲ ತೊಂದರೆ ಕೊಟ್ಟರು ಇನ್ನೊಂದು ಮದುವೆ ಮಾಡ್ಕೊಂಡು ಅವಳಿ ಜೋಳಿ ಮಕ್ಕಳಾಯ್ತಲ್ಲ ಇವನಿಗೆ ಅಂತ ಕೊರಗಬೇಕು. ಅವರು ಊಟ ತಿಂಡಿ ಬಿಡಬೇಕು. ಅಂದರೆ ಒಂದು ದೊಡ್ಡ ಅಸ್ತ್ರ ಇದೆ, ಏನು ಗೊತ್ತಾ, ಈ ಪಾಶುಪತಾಸ್ತ್ರ ಅಂತೇಳಿ. ಅಸ್ತ್ರಗಳಲ್ಲಿ ಇಂದ್ರಾಸ್ತ್ರ, ಸರ್ಪಾಸ್ತ್ರ, ವರುಣ ಅಸ್ತ್ರ, ಅಗ್ನಿ ಅಸ್ತ್ರ, ಪಾಶುಪತಾಸ್ತ್ರ, ಗಜಾಸ್ತ್ರ, ಸಿಂಹಾಸ್ತ್ರ, ಮೇಘಾಸ್ತ್ರ ಅಂತ ಅಸ್ತ್ರಗಳು ಅಂದರೆ ಆಯುಧಗಳು. ಅಸ್ತ್ರ ಅಂತಂದರೆ ಒಂದು ರೀತಿ ಪ್ಲ್ಯಾನ್ ಅಂತೇಳಿ. ಹಿಂದಿನ ಕಾಲದಲ್ಲಿ ರಾಜ ಗೆಲ್ಲಬೇಕಾದ್ರೆ ಇದನ್ನೆಲ್ಲ ಚಿಂತನೆ ಮಾಡಿ, ನನ್ನ ಮುಂದೆ ಏನೇನು ಚಾಲೆಂಜ್ಗಳಿದೆಯೋ, ನನ್ನ ಮುಂದೆ ಏನೇನು ಸವಾಲುಗಳಿದೆಯೋ ಅದನ್ನೆಲ್ಲ ಒಂದೇ ಏಟಲ್ಲಿ ಸಾಯಿಸಿ ಧ್ವಂಸ ಮಾಡಿ ನಾನು ಗೆಲ್ಲಬೇಕು ಅನ್ನೋ ಒಂದು ಅರ್ಥದಲ್ಲಿ ಯುದ್ಧ ಮಾಡ್ತಿದ್ರು. ಇವತ್ತು ನಾನು ನಿಮಗೆ ನಮಗೆ ಧೈರ್ಯ ಬಂದು, ಧೈರ್ಯದಿಂದ ಅವನ್ನೆಲ್ಲ ಸೋಲಿಸಿ, ನಮಗೆ ಒಳ್ಳೆ ಬುದ್ಧಿವಂತಿಕೆ ಬಂದು, ಬುದ್ಧಿವಂತಿಕೆಯಿಂದ ಅವ್ರ ಬುದ್ಧಿಯೆಲ್ಲ ಮಂಕು ಮಾಡಿ, ಅವರ ದೇಹ ಬಲದಿಂದ ಹೊಡಿಬೋದು, ನಮ್ಗೆ ಚಾಕು ಹಾಕ್ಬೋದು, ಏನೋ ಒಂದು ಮಾಡ್ಬೋದು. ನನ್ನಲ್ಲಿ ದೇಹ ಬಲ ಜಾಸ್ತಿ ಮಾಡಿ ಅವ್ರ ದೇಹ ಬಲವನ್ನು ಕುಗ್ಗಿಸೋಕ್ಕೆ ಮನಸ್ಸನ್ನು ಕುಗ್ಗಿಸ್ಬೇಕು, ಮನಸ್ಸನ್ನು ಬ್ಲಾಕ್ ಮಾಡಬೇಕು. ದೇಹ ಬಲ, ಹಣಬಲ ಎಲ್ಲ ನನ್ನ ಎದುರಿಗಿರೋ ಶತ್ರುಗಳನ್ನೆಲ್ಲ ಝೀರೋ ಮಾಡಿಬಿಟ್ಟು ನಾನು ಗೆಲ್ಲಬೇಕು ಅಂತಂದರೆ ಪಾಶುಪತಾಸ್ತ್ರ ಅಂತ ಒಂದು ಮಂತ್ರ ಇದೆ. ಇದು ಅಸ್ತ್ರತಂತ್ರಸಾರ ಅಂತ, ಅಸ್ತ್ರಗಳದೇ ಒಂದು ತಂತ್ರಸಾರ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಭಾರತದ ಋಷಿಗಳು ಇದನ್ನು ಬರೆದಿದ್ದಾರೆ. ಅದರಲ್ಲಿ ಪಾಶುಪತಾಸ್ತ್ರ ಅಂತೇಳಿ ಒಂದು ಅಸ್ತ್ರ, ಆಯುಧ ಅಂದರೆ ಮಚ್ಚು, ಲಾಂಗು ಅಥವಾ ಗನ್ನು ತೊಗೊಂಡು ಹೋಗೋದಂತಲ್ಲ. ಮಂತ್ರಶಕ್ತಿಯಿಂದ ನಮ್ಮ ಎದುರಾಳಿ ಮಂಕನ್ನು, ಬುದ್ಧಿಯನ್ನು ಮಂಕ್ ಮಾಡೋದು, ಅವನು ದೇಹಬಲ ಕ್ಷೀಣವಾಗಿ ಮಾಡೋದು, ಅವನಿಗೆ ಜನಬಲ ಕ್ಷೀಣವಾಗಿ ಮಾಡೋದು, ಅವನ ಹಣಬಲ ಕಮ್ಮಿ ಮಾಡಿಸಿ ಅವನ ವೀಕ್ ಮಾಡಿ ನಾವು ಗೆದ್ದುಬಿಡಬೇಕು. ಆ ಥರದೊಂದು ಅಸ್ತ್ರ ಪಾಶುಪತಾಸ್ತ್ರ. ಅದಕ್ಕೇನು ಮಾಡಬೇಕು, ಒಂದು ನಿಂಬೆಹಣ್ಣು ತೊಗೋಬೇಕು, ಒಂದು 5 ಒಣಮೆಣ್ಸಿನ್ಕಾಯಿ ತೊಗೋಬೇಕು, ಒಂದು ಚಮಚ ಕಲ್ಲುಪ್ಪು ತೊಗೊಂಡು ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರನ ಕಣ್ಣು ಮುಚ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಹೇಳಬೇಕು. ಓಂ ಶ್ಲೀಂ ಪಶುಹುಂ ಫಟ್, ಓಂ ಶ್ಲೀಂ ಪಶುಹುಂ ಫಟ್, ಓಂ ಶ್ಲೀಂ ಪಶುಹುಂ ಪಟ್, ಓಂ ಶ್ಲೀಂ ಪಶುಹುಂ ಪಟ್, ಓಂ ಶ್ಲೀಂ ಪಶುಹುಂ ಪಟ್ ಅಂಥೇಳಿ ಹುಣ್ಮೆ ಅಮಾವಾಸ್ಯೆ ದಿವಸ 1000-2000 ಜಪ ಮಾಡಬೇಕು. ಮಾಡಿಬಿಟ್ಟು ಆ ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ ಮತ್ತು ಕಲ್ಲುಪ್ಪು ಚಂದ್ರ ಬುದ್ಧಿ ಮನಸ್ಸುಕಾರಕ. ನಮ್ಮ ಶತ್ರುನ ಬುದ್ಧಿ ಕಮ್ಮಿ ಮಾಡಿಬಿಡ್ತಾನೆ, ವೀಕ್ ಮಾಡಿಬಿಡ್ತಾನೆ, ಮಂಕಾಗ್ಬಿಡ್ತಾರೆ ನಮ್ಮ ಎದುರಾಳಿಗಳು. ಮೆಣಸಿನ್ಕಾಯಿ ಅವನು ಧೈರ್ಯ ಸ್ಥೈರ್ಯ ಎಲ್ಲ ಕುಗ್ಗೋಗ್ಬಿಡುತ್ತೆ. ನೀನು ಕೊಂದುಬಿಡ್ತೀನಿ, ನಾನು ಹಂಗೆ ಮಾಡಿಬಿಡ್ತೀನಿ, ಕೈಕಾಲು ಮುರಿದು ಬಿಡ್ತೀನಿ, ಅದು ಹೆಂಗೆ ಕಟ್ತೀಯ ಅಂತ ಎದುರಿಸ್ತಿದ್ದವನು ಕುಗ್ಗೋಗ್ಬಿಡ್ತಾನೆ. ಸಿಂಹ ಥರ ಇದ್ದವನು ಇಲಿಮರಿ ಆಗಿಬಿಡ್ತಾನೆ. ಒಣಮೆಣಸಿನ್ಕಾಯಿ ತಂತ್ರ, ಅವನಿಗೆ ಯಾರೂ ಸಪೋರ್ಟ್ ಮಾಡಬಾರ್ದು, ಅವ್ನಿಗೆ ಯಾರು ಬೆಂಬಲ ಕೊಡಬಾರ್ದು, ನಮ್ಮ ಶತ್ರುಗೆ ಯಾರು ಸಪೋರ್ಟ್ ಮಾಡಬಾರ್ದು, ಅವ್ನಿಗೆ ದಿಗ್ಬಂಧನ ಮಾಡಬೇಕು. ಅವನ ಕೈಕಾಲೆಲ್ಲ ಮಂಕೆ, ಏನು ಕೆಲಸಕ್ಕೂ ನನ್ನ ಮೇಲೆ ಒಡೆಗೆ ಬರ್ತಿದ್ದೂ ಬರೋಕ್ಕೆ ಆಗಲ್ಲ, ನನಗೆ ದಿನ ಬೈತಿರ್ತಾರೆ, ಅವತ್ತಿನ ಬಯೋಕ್ಕಾಗಲ್ಲ. ಆ ರೀತಿ ಬಂದ್ ಮಾಡಬೇಕು ಅಂದರೆ, ದಿಗ್ಬಂಧನ ಮಾಡಬೇಕು ಅಂದರೆ ನಿಂಬೆಹಣ್ಣು ತೊಗೋಬೇಕು. ರಾಹು, ಚಂದ್ರ, ರಾಹು, ಕುಜ. ಚಂದ್ರ, ನಿಂಬೆಹಣ್ಣು, ಕಲ್ಲುಪ್ಪು, ನಿಂಬೆಹಣ್ಣು, ರಾಹು, ಒಣಮೆಣಸಿನ್ಕಾಯಿ, ಮಂಗಳ. ಅದರಿಂದ ಚಂದ್ರ, ಮಂಗಳ, ರಾಹು ಶಾಂತಿ ಮಾಡ್ದೆ ಅಂದರೆ ನಮ್ಮ ಎದುರಾಳಿಗಳು ಶಕ್ತಿ, ತುಷ್ಟಿ, ಪುಷ್ಟಿ, ಧೈರ್ಯ ಎಲ್ಲವೂ ಲಾಕ್ ಆಗಿಬಿಡ್ತದೆ. ಆಗ ನಾವು ಗೆದ್ದು ಬಿಡ್ತೀವಿ. ಇದು ರಾಜರು ಉಪಯೋಗಿಸಿದಂಥ ತಂತ್ರ ಇದು. ಅದಕ್ಕೆ
ಓಂ ಶ್ಲೀಂ ಪಶುಹುಂ ಫಟ್, ಓಂ ಶ್ಲೀಂ ಪಶುಹುಂ ಫಟ್, ಓಂ ಶ್ಲೀಂ ಪಶುಹುಂ ಫಟ್ ಅಂತೇಳಿ ನಮ್ಮ ಶತ್ರುಗಳು ನಮ್ಮ ಮೇಲೆ ಬೆನ್ನತ್ತಬಾರ್ದು, ನಮ್ಮ ತೊಂದರೆ ಕೊಡಬಾರ್ದು ಅಂದರೆ ಈ ಅಸ್ತ್ರವನ್ನು ಬಿಡಬೇಕು. ಇದೇ ಪಾಶುಪತಾಸ್ತ್ರ ಅಂತೇಳಿ. ಈ ಯಾರು ನಿಮ್ಗೆ ತೊಂದರೆ ಕೊಡ್ತಿದ್ದಾರೋ ಅಂಥವ್ರ ಮನ ಮುಂದೆ ಈ ಕಲ್ಲುಪ್ಪು, ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣನ್ನು ಮುಂದೆ ಹಾಕ್ಬಿಟ್ಟ ಅಂದರೆ ಅವನಲ್ಲೇ ಡಿಆಕ್ಟಿವೇಟ್ ಆಗಿಬಿಡ್ತಾನೆ, ಅಲ್ಲೇ ಕ್ಷೀಣಿಸ್ಬಿಡ್ತಾನೆ. ಇದು ಪಾಶುಪತಾಸ್ತ್ರ ಮಂತ್ರ ಅಂತ. ಹೀಗೆ ಸರ್ಪಾಸ್ತ್ರ, ವರುಣಾಸ್ತ್ರ, ಮೇಘಾಸ್ತ್ರ, ಅಗ್ನಿ ಅಸ್ತ್ರ, ಹಲವಾರು ಅಸ್ತ್ರಗಳು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ರಾಜ ಮಹಾರಾಜರು. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಬರುವಂಥ ವಿಶೇಷವಾದ ಮಂತ್ರ. ಮಂತ್ರ ಏನು? ಓಂ ಶ್ಲೀಂ ಪಶುಹುಂ ಫಟ್. ತಂತ್ರ ಏನು? ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ, ಉಪ್ಪು ಇದಿಷ್ಟು ಇಟ್ಕೊಂಡು ಜಪ ಮಾಡಿಬಿಟ್ಟು ನಮ್ಮ ಶತ್ರುಗಳ ಮುಂದೆ ಅವ್ರು ಓಡಾಡೋ ಜಾಗದಲ್ಲಿ ಬಿಸಾಕ್ಬಿಟ್ಟ ಅಂತಂದರೆ ಮುಗಿದೈತೆ. ಇದು ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆಲಿ ಮಾಡಬೇಕು. ಎಷ್ಟು ಮಾಡಬೇಕು? ಇದೊಂದು ಮಂತ್ರ ನೀವು ಹೆಚ್ಚೆಚ್ಚು ಮಾಡ್ತೀರೋ, ನೀವು ಕೂತಿದ್ದ ಕಡೆ, ನಿಲ್ಲೋ ಕಡೆ, ಹೋಗೋ ಕಡೆ ಯಾರೂ ಶತ್ರುಗಳು ನಿಮ್ಮ ನೆರಳು ಬಿತ್ತಿದ್ದಂಗೆ ಅವ್ರು ಓಡ್ಬಿಡ್ತಾರೆ. ನಿಮ್ಮ ಹತ್ರ ಬರೋಕ್ಕೆ ಭಯ, ನಿಮ್ಮ ಹತ್ರ ಮಾತಾಡೋಕ್ಕೆ ಭಯ, ನಿಮ್ಮನ್ನು ಮುಟ್ಟಕ್ಕೆ ಭಯ, ನಿಮ್ಮ ಬಗ್ಗೆ ಚಿಂತನೆ ಮಾಡೋಕ್ಕೆ ಭಯ. ನೋಡಿದ್ರೆ ಸಣ್ಣ ಮಂತ್ರ ಇದು, ಭಾಳ ಪವರ್ ಇದೆ. ಓಂ ಶ್ಲೀಂ ಪಶುಹುಂ ಫಟ್ ಅಂತೇಳಿ ಇದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಶತ್ರುಗಳನ್ನು ನಿಭಾಯಿಸೋದು ಹೇಗೆ, ನಿಮ್ಮ ಮುಂದೆ ಇರೋ ಸವಾಲುಗಳನ್ನು ಸುಧಾರಿಸಿ ಗೆಲ್ಲೋದು ರೀತಿ ಹೇಗೆ ಅನ್ನೋ ಒಂದು ವಿಶೇಷವಾದ ಮಂತ್ರ ತಂತ್ರ ಹೇಳ್ಕೊಟ್ಟಿದ್ದೀನಿ. ಇದು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಅಂತ ಬಟನ್ ಪ್ರೆಸ್ ಮಾಡಿದಾಗಲೇ ನೀವು ನನಗೆ ಒಂದು ಗೌರವ ಕೊಟ್ಟಾಗೆ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಟೈಮ್ ಟು ಟೈಮು. ಅಲ್ಲೂ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಂಡು ಬನ್ನಿ. ಬರಬೇಕಾದ್ರೆ ಯಾವುದಾದ್ರು ಕಾಯಿಲೆಗಳಿತ್ತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ನಾನು ತೊಗೊಂಬನ್ನಿ. ಅದು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.